ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಒಂದು ಜಮಾ ಮಾಡುವಂಥ ಪ್ರಕ್ರಿಯೆಯಲ್ಲಿ ಭಾರಿ ಬದಲಾವಣೆ ಬಗ್ಗೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇದೆ, ಹಾಗೆ ಅದ್ರ ಬಗ್ಗೆ ಏನಿದೆ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. 16ನೇ ಕಂತಿಂದನೇ ನೀವು ತಾಲೂಕ್ ಪಂಚಾಯಿತಿ ಕಚೇರಿಗಳಿಗೆ ಹೋಗಿ ಪಡ್ಕೋಬೇಕಾಗತ್ತಾ ಹಣನ, ಅಥವಾ ತಾಲೂಕ್ ಪಂಚಾಯಿತಿ ಕಚೇರಿಗೆ ಹೋಗಿ ಅಲ್ಲಿ ಹೋಗಿ ಹಣ ಪಡ್ಕೋಬೇಕಾ, ಅಥವಾ ನೇರವಾಗಿ ನಿಮ್ಮ ಅಕೌಂಟಿಗೆ ಬರುತ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದಿನ ದಿನಗಳಲ್ಲಿ ಜಮಾ ಮಾಡುವಂಥ ಪ್ರಕ್ರಿಯೆ ನಿರ್ವಹಣೆ ಏನಿದೆ ಅದನ್ನು ತಾಲೂಕ್ ಪಂಚಾಯಿತಿಗಳಿಗೆ ವಹಿಸುವಂತಹ ಚರ್ಚೆ ಈಗ ಆಲ್ರೆಡಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಬಹುತೇಕ ಜನರು 99% ಜನರು, ಅಂದರೆ 99% ಅನ್ನೋಕ್ಕಿಂತ ಎಲ್ಲರೂ ಸಹ ಕಮೆಂಟ್ ಮಾಡಿ ತಿಳಿಸಿದ್ರಿ, ಈಗ 4 ದಿನ ಲೇಟ್ ಆದರೂ ಪರವಾಗಿಲ್ಲ ಸರ್, ಈಗೇನು DBT ಮುಖಾಂತರ ಹಣ ಜಮಾ ಆಗ್ತಾ ಇದೆಯಲ್ಲ ಅದೇ ರೀತಿ ಹಣ ಜಮಾ ಆಗಲಿ, ಯಾವುದೇ ರೀತಿ ಬದಲಾವಣೆ ಮಾಡೋದು ಬೇಡ, ದಯವಿಟ್ಟು ಇದೇ ರೀತಿ ಮುಂದುವರಿಲಿ ಅಂತೇಳಿ ಬಹುತೇಕ 100% ಜನ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ಸದ್ಯಕ್ಕೆ ನಿಮಗಿರುವಂತಹ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈ 16ನೇ ಕಂತಿನಲ್ಲೇ ನೀವು ತಾಲೂಕ್ ಪಂಚಾಯಿತಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ತಾಲೂಕ್ ಪಂಚಾಯಿತಿ ಏನಾದರೂ ಇದ್ರ ನಿರ್ವಹಣೆಯನ್ನು ಅವರಿಗೆ ವಹಿಸಿದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ತಾಲೂಕ್ ಪಂಚಾಯಿತಿಗೆ ಏನಾದರೂ ವಹಿಸಿದರೆ, ನೀವು ತಾಲೂಕ್ ಪಂಚಾಯಿತಿ ಹೋಗಿ ಹಣ ಇಸ್ಕೊಬರೋಂಥ ವ್ಯವಸ್ಥೆ ಅಂತೂ ಖಂಡಿತವಾಗ್ಲೂ ಇರಲ್ಲ. ನಿಮ್ಮ ಬ್ಯಾಂಕಿಗೆ ಜಮಾ ಮಾಡುವಂಥದ್ದು ಇರುತ್ತೆ. ಏನಾದರೂ ಸಮಸ್ಯೆ ಆದರೆ ನೀವು ತಾಲೂಕ್ ಪಂಚಾಯಿತಿ ಹೋಗಿ ಎನ್ಕ್ವೈರಿ ಮಾಡ್ಬೋದಾಗಿರುತ್ತೆ, ಓಕೆನಾ. ಹಾಗಾಗಿ ಈಗ ಸದ್ಯಕ್ಕಂತೂ 16ನೇ ಕಂತಾಗಲಿ 17ನೇ ಕಂತಾಗಲಿ ಈಗ ಸದ್ಯಕ್ಕಂತೂ ಮಾಡ್ತಾರೆ ಅನ್ನೋ ಚಾನ್ಸಸ್ ಇಲ್ಲ. ಜನರಿಗೆ ತೊಂದರೆ ಆಗೋ ರೀತಿ, ಆ ರೀತಿ ಏನಾದರೂ ಕ್ಯೂವಲ್ಲಿ ನಿಂತ್ಕೊಂಡು ತಾಲೂಕ್ ಪಂಚಾಯಿತಿ ಹೋಗಿ ಇಸ್ಕೊಂಬರೋವಂಥ ಸಿಸ್ಟಮ್ ಖಂಡಿತವಾಗ್ಲೂ ಮಾಡಲ್ಲ. ಆ ರೀತಿ ಮಾಡಿದ್ರೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೂ ಕೂಡ ಸರ್ಕಾರಕ್ಕೆ ಆಗಲ್ಲ, ಓಕೆನಾ. ಹಾಗಾಗಿ ಸದ್ಯಕ್ಕಂತೂ ಈ ಪ್ರಸ್ತಾವನೆ ಇಲ್ಲಿಗೆ ಹೋಲ್ಡ್ ಆಗಿದೆ. ಇದನ್ನು ಮುಂದುವರಿಸೋಂಥ ಸಾಧ್ಯತೆ ಬಹುತೇಕ ಡೌಟ್ ಇದೆ. ಹಾಗಾಗಿ ಕಾದು ನೋಡೋಣ. ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. DBT ಮುಖಾಂತರನೇ ನಿಮ್ಗೆ ಅನ್ನಭಾಗ್ಯ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರು ಏನೇ ಹೇಳಿದ್ರು ಕೂಡ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸರ್ಕಾರದಿಂದ ಅಧಿಕೃತ ಮಾಹಿತಿ ಏನಾದರೂ ಬಂದರೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೇನಾದರೂ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದ್ದರೆ ಸ್ಕ್ರೀನ್ಶಾಟನ್ನು ಕಳಿಸಿ. ಆಮೇಲೆ ಈಗ ಫೆಬ್ರವರಿ ತಿಂಗಳ ಪೆನ್ಷನ್ ಹಣಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಜಮಾ ಆಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿಕೊಂಡು ಮೆಸೇಜ್ ಬಂದಿರುವಂತಹ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.